15ನೇ ಬಜೆಟ್. 15 ಬಜೆಟ್ ಇಡೀ ದೇಶಕ್ಕೆ ಒಂದು ಮಾದರಿ ಬಜೆಟ್. ಕರ್ನಾಟಕ ರಾಜ್ಯ 3,71,000 ಈ ಬಜೆಟ್ ಮುಟ್ಟಿದೆ. ಈ ಬಜೆಟ್ ಎಷ್ಟು ಆತ್ಮವಿಶ್ವಾಸ ಕೂಡಿತ್ತು ಅಂತಂದ್ರೆ ನಮ್ಮ ವಿರೋಧ ಪಕ್ಷದವರು ಆ ನಂಬರ್ ನೋಡ್ಬಿಟ್ಟು ಕೂತ್ಕೊಳಕ್ ಆಗ್ಲಿಲ್ಲ. ಈ ಒಂದು ಬಜೆಟ್ ಅನ್ನ ಎಲ್ಲ ಗ್ಯಾರಂಟಿಗಳಿಗೂ ಹಣ ಇಟ್ಟು ಇಷ್ಟು ಅಭಿವೃದ್ಧಿ ಮಾಡಿದಾರಲ್ಲ ಅಂತ ಹೇಳಿ ನಮ್ ಕೈಲಿ ಇಂತ ಬಜೆಟ್ ಕೊಡಕ್ ಆಗ್ಲಿಲ್ಲ ಅಂತ ಕೈನ ಒಸಿಕೊಂಡು ಪಾಪ ಎದ್ದೊಟ್ಟದ್ರು. ರಾಜ್ಯದ ಇತಿಹಾಸದಲ್ಲಿ ನಾನು 89ರಿಂದ ಅಸೆಂಬ್ಲಿ ಇದ್ದೀನಿ. 89ರಿಂದ ಅಸೆಂಬ್ಲಿಲಿ ಸತತವಾಗಿದ್ದೀನಿ. ಎಷ್ಟು ವರ್ಷ ಬಜೆಟ್? 35 ವರ್ಷ ಬಜೆಟ್ ನೋಡಿದ್ದೀನಿ. ಯಾವ ವಿರೋಧ ಪಕ್ಷದವರು ಕೂಡ ಕಾಂಗ್ರೆಸ್ ಇರ್ಲಿ, ದಳ ಇರ್ಲಿ, ಬಿಜೆಪಿ ಇರ್ಲಿ ಆಳ್ತ ಮಾಡಿದೆ. ಯಾರು ಕೂಡ ಈ ರೀತಿ ಬಜೆಟ್ ಅವಮಾನ ಮಾಡಿ ಹೋಗ್ಲಿಲ್ಲ. ಪ್ರಾರಂಭದಲ್ಲಿ ಬಜೆಟ್ಗೆ ಆಗಲಿ ಅವರು ಕೂತ್ಕೊಂಡು ಹೊರಗಡೆ ಏನ್ ಬೇಕಾದ್ರೂ ಹೇಳ್ತಿದ್ರು. ಅವ್ರಿಗೆ ಸರಿಯೋ ಸರಿ ಇಲ್ಲೋ ಅಂತ ಅವ್ರ ಅಭಿಪ್ರಾಯನ ತಿಳಿಸಿದ್ರು. ಬಜೆಟ್ ನ ಬೈಕಾಟ್ ಮಾಡೋದಿದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಜನತೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಡಿದಂತ ಒಂದು ದೊಡ್ಡ ಅವಮಾನ. ವಿರೋಧ ಪಾರ್ಟಿ ಜನತಾ ದಳ ಇರ್ಬೋದು, ಜನತಾ ಬಿಜೆಪಿ ಇರ್ಬೋದು, ಇಬ್ರು ಪಾರ್ಟಿಯವರು ಅಲ್ಲಾರಿ ಬಜೆಟ್ ಪಾಸ್ ಮಾಡ್ಲಿಲ್ಲ ಅಂದ್ರೆ, ಬಜೆಟ್ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ರಾಜ್ಯದ ಜನತೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಪಾಸ್ ಆಯ್ತದೆ, ಅದು ಬೇರೆ ವಿಚಾರ. ಯಾರಿಗೆ ಸಂಬಳ ಕೊಡ್ಬೇಕು, ಯಾರು ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಬೇಕು, ಯಾವ ಜನರಿಗೆ, ನನ್ನ ತಾಯಂದಿರಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ಬೇಕು, ಯಾರಿಗೆ ಅನ್ನಭಾಗ್ಯಕ್ಕೆ 10 kg ಅನ್ನಭಾಗ್ಯಕ್ಕೆ ದುಡ್ಡು ಕೊಡ್ಬೇಕು, ಪ್ರತಿಯೊಬ್ಬರಿಗೂ ಉಚಿತವಾಗಿ ಗೃಹ ಜ್ಯೋತಿಲಿ ಮನೆಗೆ ವಿದ್ಯುತ್ ಶಕ್ತಿ ಕೊಡ್ಬೇಕು, ಯಾರು ನನ್ನ ತಾಯಂದಿರು ಎಲ್ಲ ದೇವಸ್ಥಾನಕ್ಕೆ, ಮದುವೆಗೆ, ಕೆಲ್ಸಕ್ಕೆ ಎಲ್ಲ ಕಡೆ ಫ್ರೀಯಾಗಿ ಬಸ್ಸಲ್ಲಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಅವಮಾನ ಮಾಡಕ್ಕೋಸ್ಕರ ಇವತ್ತು ಈ ಒಂದು ಈ ಬಜೆಟ್ ಸಂದರ್ಭದಲ್ಲಿ ಪ್ರತಿಭಟನೆ ವ್ಯಕ್ತಪಡಿಸಿ ಬೈಕಾಟ್ ಮಾಡಿ ರಾಜ್ಯದ ಜನತೆಗೆ ಅವಮಾನ ಮಾಡಿದಂತ ಒಂದು ವಿಶೇಷ ಪ್ರಕರಣ ಇವತ್ತು ನಡೆದಿದೆ. ಯಾರು ಇವ್ರನ್ನ ಗೆಲ್ಸಿ ಕಳ್ಸಿಕೊಟ್ಟಿದ್ದಾರೆ? 65 ಜನ ಬಿಜೆಪಿಯವರು, 19 ಜನ ಜನತಾ ದಳದವರು. ಎಲ್ಲರೂ ಕೂಡ ಇವತ್ತು ಅವರ ಒಂದು ಸಂವಿಧಾನದ ವ್ಯವಸ್ಥೆಗೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮ್ದು ಬದುಕನ್ನ ಕಟ್ಟಿರುವಂತ ಒಂದು ಬಜೆಟ್, ಅವರ ಬದುಕಿನಲ್ಲಿ ಬದಲಾವಣೆ ಮಾಡಿರುವಂತ ಬಜೆಟ್. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಬೆಂಗಳೂರು ಇಲಾಖೆ ಜವಾಬ್ದಾರಿ ನಾನು ವಹಿಸ್ಕೊಂಡಿದ್ದೇನೆ. ತೆಗಿರಿ ಬೆಂಗಳೂರು ಇತಿಹಾಸದಲ್ಲಿ ಇಷ್ಟು ದೊಡ್ಡ ಗಾತ್ರದ ಚಿಂತನೆ, ಆಲೋಚನೆ, ಮುಂದಕ್ಕೆ ದೃಷ್ಟಿಕೋನ ಎಲ್ಲದರಲ್ಲೂ ಕೂಡ ಒಂದು ವಿಶೇಷವಾಗಿ ಈ ಬಜೆಟ್ ಅಳವಡಿಸಿದೆ. ನೀರಾವರಿ ಇಲಾಖೆ ತೆಗೆದುಕೊಳ್ಳಿ, ಎಂತ ಕಾರ್ಯಕ್ರಮವನ್ನು ರೂಪಿಸಿದೆ. ನೀರಾವರಿಯಲ್ಲಿ ಹೊಸ ಹೊಸ ಚಿಂತನೆಗಳು, ಎಲ್ಲಿ ನೀರು, ಎಲ್ಲಿ ನಮ್ಮ ನವಲಿ, ಅಲ್ಲಿ ಕೂಡ ಆ ಕಾರ್ಯಕ್ರಮ ತೆಗೆದುಕೊಳ್ಬೇಕು. KRS ಅಲ್ಲಿ ತೆಗೆದುಕೊಳ್ಬೇಕು. ನಮ್ಮ ಕೆಬಿಜಿನಲ್ಲಿ ಕೃಷ್ಣಾ ಬೆಲ್ದಂಡೆ ಯೋಜನೆ ಮತ್ತು ಏನು ನಮ್ಮ ಕಳಸಾ ಬಂಡೂರಿ, ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಅವರು ಪರ್ಮಿಷನ್ ನಮಗೆ ಕೊಟ್ಟಿಲ್ಲ. ಆದ್ರೂ ಟೆಂಡರ್ ಕರೆದಿದ್ದೀವಿ. ಟೆಂಡರ್ ಕೂಡ ಪಾಸ್ ಮಾಡಿದೀವಿ. ಅವರು 2 ನಿಮಿಷಕ್ಕೆ ಅವರು ಪರ್ಮಿಷನ್ ಕೊಟ್ರೆ ನಾವು ಕೆಲಸ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮೇಕೆದಾಟು ಯೋಜನೆ ಅದು ಕೂಡ ಈಗಾಗಲೇ ನಮ್ಮ ಅಥಾರಿಟಿಯವರು ಹೇಳಿದ್ದಾರೆ. ಅದಕ್ಕೂ ಕೂಡ ನಾವೆಲ್ಲ ಸಿದ್ಧತೆ ನಾವು ಮಾಡ್ಕೊಂಡಿದ್ದೇವೆ. ಬೆಂಗಳೂರಿಗೆ ಕುಡಿಯೋ ನೀರಿಗೆ ಮಾಡ್ಕೊಂಡಿದ್ದೇವೆ. 110 ಹಳ್ಳಿಗಳಿಗೆ ನೀರು ಕೊಡ್ಲಿಕ್ಕೆ ನಾವು ಮಾಡ್ಕೊಂಡಿದ್ದೇವೆ. ಬೆಂಗಳೂರಿಗೆ ಜನರ ಒತ್ತಡವನ್ನ ತಡಿಬೇಕು ಅಂತ ಹೇಳಿ ಮಾಗಡಿಯಲ್ಲಿ ಒಂದು ಟೌನ್ಶಿಪ್, ನೆಲಮಂಗಲಲ್ಲಿ ಒಂದು ಟೌನ್ಶಿಪ್, ಹೊಸಕೋಟೆಯಲ್ಲಿ ಒಂದು ಟೌನ್ಶಿಪ್, ಬೆಂಗಳೂರು ಸುತ್ತ ರಾಮನಗರದಲ್ಲಿ ಬಿಡದಿಲ್ಲ ಒಂದು ಟೌನ್ಶಿಪ್ ಮಾಡಿ ಆ ಒತ್ತಡವನ್ನ ನಿಲ್ಲಿಸಬೇಕು. ಇನ್ನು ಕಾಲದಲ್ಲಿ ಯಲಹಂಕ ಟೌನ್ಶಿಪ್, ಕೆಂಗೇರಿ ಟೌನ್ಶಿಪ್ ಅಂತ ಮಾಡೋದಲ್ಲ, ಹಂಗೆ ಈ 5 ಕಡೆ ಕೂಡ ಈ 5 ಬೆರಳಿದೆ 5 ಟೌನ್ಶಿಪ್ ನ ಹೊಸ ಟೌನ್ಶಿಪ್ ನ ಮಾಡಿ ಈ ಒತ್ತಡವನ್ನ ನಿಲ್ಲಿಸಬೇಕು ಅಂತ ಮಾಡಿದ್ದೇವೆ. ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ನಗರ. ಹಂಗೆ ಇವತ್ತು ಕೃಷಿಗೆ, ವಿಶೇಷವಾಗಿ ರೆವಿನ್ಯೂ ಇಲಾಖೆಗಳಲ್ಲಿ ಆಗ್ತಾ ಇರುವಂತ ನಮ್ಮ ತೊಂದರೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಹೊಸ ರೂಪವನ್ನ ಕೊಡ್ತಾ ಇದೀವಿ. ಜನಗೆ ಸರಳೀಕರಣ
ಮಾಡಿಕೊಂಡು ರಿಜಿಸ್ಟ್ರೇಷನ್ ಅಲ್ಲಿ ಇರ್ಬೋದು, ಪಾಣಿ ಪೋಡಿ ಇವೆಲ್ಲ ಕೂಡ ಖಾತೆಗಳು ಎಲ್ಲ ಕೂಡ ಈ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಆಸ್ತಿ ತೆರಿಗೆದಾರರಿಗೆ ಖಾತೆ ಮಾಡಿಕೊಂಡು ಖಾತೆಯನ್ನ ಕೊಟ್ಟು ಅವ್ರಿಗೆಲ್ಲ ಮನೆ ಬಾಗಿಲಿಗೆ ಖಾತೆ ತರುವಂತ ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಬೆಂಗಳೂರಿಗೆ ಒಂದು ವಿಶೇಷವಾಗಿ ನಾವು ಟೂರಿಸಂ ಪ್ಲೇಸ್ ಆಗಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಸ್ಕೈಡೆಕ್ ನಿರ್ಮಾಣ ಮಾಡಬೇಕು ಅನ್ನೋದು ಕೂಡ ನಮ್ಮ ಬಜೆಟ್ ಅಲ್ಲಿ ನಮ್ಮ ಪ್ರಸ್ತಾವನೆ ನಾವು ಮಾಡಿದ್ದೇವೆ. ಆರ್ಥಿಕ ಶಿಸ್ತಿನ ನಿಯಮಗಳನ್ನ ಕಾಯ್ದುಕೊಂಡಿದ್ದೀವಿ. ನೋಡಪ್ಪ, ನೀನು ಬೇರೆ ಬೇರೆ ರಾಜ್ಯದ ಗಮನಿಸಿದ್ಯೋ ಅನ್ನೋ ಗೊತ್ತಿಲ್ಲ. ನಮ್ಮ ಆರ್ಥಿಕವಾದಂತ ಬಜೆಟ್ ಸಾಲ ನಮ್ ಏನ್ ಕೆಪಾಸಿಟಿ ಇದೆ ಆ ಕೆಪಾಸಿಟಿನ ಕಾಯ್ಕೊಂಡು ನಮ್ಗೆ 3% ವರೆಗೂ ಆರ್ಥಿಕ ಏನು ಒಂದು ಶಕ್ತಿ ಮತ್ತು ನಿಯಮ ಇದೆ, ಆ ಶಿಸ್ತು ಅದನ್ನ ಪಾಲನೆ ಮಾಡಿಕೊಂಡು ಇವತ್ತು ನಾನು ಅದಕ್ಕೆ ಫಸ್ಟ್ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದಿಸ್ತೇನೆ ಅಂತ ಹೇಳಿ. ಸತ್ಯಗಳಯ್ಯ, ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೀವಿ, ಹಣ ಸಂಗ್ರಹ ಮಾಡ್ತೀವಿ ನಾವೆಲ್ಲ. ಯಾರು ಗೊತ್ತು ಯಾರ ಮೇಲೂ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಕರ್ನಾಟಕ ರಾಜ್ಯದ ಜನತೆಗೆ ನಾನು ಅಭಿನಂದಿಸ್ತೇನೆ, ಯಾರ ಮೇಲೂ ಹೆಚ್ಚಿಗೆ ತೆರಿಗೆಯನ್ನ ಹಾಕಿಲ್ಲ. ಈ ಬಜೆಟ್ 2024 ಬಜೆಟ್ ಯಾವ ನಾಗರಿಕರ ಮೇಲೆ ಬಜೆಟ್ ನಾವು ಹೆಚ್ಚಿಗೆ ನಾವು ಹಣವನ್ನ ಹೊರೆಯನ್ನ ತೆರಿಗೆಯನ್ನ ಹಾಕಿಲ್ಲ ಅಂತ ಒಂದು ವಿಶೇಷವಾದಂತ ಒಂದು ಬಜೆಟ್. ನನ್ನ ಇಲಾಖೆದಲ್ಲ ರೀ, ರಾಜ್ಯದ ಬಜೆಟ್. ನನ್ನ ಇಲಾಖೆ ಬಿಡ್ರಿ, ಐ ಆಮ್ ನಾಟ್ ಸ್ಪಾಕಿಂಗ್. ನನ್ನ ಇಲಾಖೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ರಾಜ್ಯದ ವಿಚಾರದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಪಾಪ ಯಡಿಯೂರಪ್ಪನಿಂದ ನಾನೇನ ನಿರೀಕ್ಷೆ ಮಾಡಕ್ ಸಾಧ್ಯನಾ? ಯಡಿಯೂರಪ್ಪ ಕ್ಷೇತ್ರದ್ದು ನಾವು ಪಾಸ್ ಮಾಡಿದ್ವಿ, ಮಾಜಿ ಕ್ಷೇತ್ರ ಇತ್ತಲ್ಲ ಅವ್ರದ್ದೆಲ್ಲ ಕೆಲಸಗಳು ಮಾಡಿದ್ವಿ. ಯಾರ ಬಜೆಟ್ ನಮ್ದ್ರಿ, ಕ್ಯಾಬಿನೆಟ್ ಬಜೆಟ್. ಯಾರು ಹೇಳಿದ್ದು ನೀರಾವರಿ ಬೇರೆ? ನಾನು ನೋಡ್ರಿ, ನಾನು ಸಮಗ್ರ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮೈಸೂರು ಕರ್ನಾಟಕ, ಕರಾವಳಿ ಕರ್ನಾಟಕ, ಬೆಂಗಳೂರು ಕರ್ನಾಟಕ ಎಲ್ಲ ನಮ್ ಕರ್ನಾಟಕ, ಸಮಗ್ರ ಕರ್ನಾಟಕ. ನಾನೆಲ್ಲ ಇಟ್ಟಿದ್ದು ನಾವು ಹಣ ಇಟ್ಟಿರ್ಲಿಲ್ಲ, ಅವ್ರ ಹಣ ಇಟ್ಟು ತಗೊಂಡು ವಾಪಸ್ಸು. ಬಟ್ ನಾವ್ ಅದಕ್ಕೆ ಏನೇನ್ ಬೇಕೋ ಸಿದ್ಧತೆ ನಾವು ಮಾಡ್ಕೊಂಡಿದೀವಿ, ನಾವು ರೆಡಿ ಆಗಿದೀವಿ. ಸೋಮಶೇಖರ್ ಬೇಕಾದಷ್ಟು ಜನ ಕೊಡ್ತಾರೆ, ನೀವು ಅವ್ರ ಹತ್ರಕ್ಕೆ ಹೋಗಿಲ್ಲ ಅಷ್ಟೇ, ಬರೀ ಸೋಮಶೇಖರ್ ಹತ್ರಕ್ಕೆ ಹೋಗಿದ್ದೀರ ಅಷ್ಟೇ. ಈ ಬೇರೆಯವ್ರ ಹತ್ರಕ್ಕೆಲ್ಲ ಹೋಗಿ ರೀ, ಎಲ್ಲರಿಗೂ ಖುಷಿ ಇದೆ ರೀ. ಫಸ್ಟ್ ಕ್ಲಾಸ್ ಬಜೆಟ್. ಅವ್ರು ಹೇಳ್ಕೊಳಕ್ ಆಗಲ್ಲ ಅಷ್ಟೇ. ಅವರು ಸೋಮಶೇಖರ್ ಅವ್ರಿಗೆ ಗೊತ್ತಿದೆ ಬೆಂಗಳೂರು ನಗರಕ್ಕೆ ಏನೇನ್ ಬೇಕು ಅಂತ. ಈಗ 110 ಹಳ್ಳಿದು ಅವರೇ ಬಂದ್ 110 ಹಳ್ಳಿದು ನೀರ್ ಬೇಕು ಅಂತ ಬಂದ್ ನನಗೆ ಹೇಳಿ ಸೇರಿಸಿದ್ದೆ ಸೋಮಶೇಖರ್ ಅವರು. ಅದಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಮಿಕ್ಕಿದೆಲ್ಲ ನಾವೆಲ್ಲ ಈಗ ಬಿಜೆಪಿ MLA ಗಳೆಲ್ಲ ಇದಾರಲ್ಲ, ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಅವ್ರದೆಲ್ಲ ಇನ್ನೊಂದು ಕಾರ್ಪೊರೇಷನ್ ಬಜೆಟ್ ಮಂಡಿಸ್ತೀನಲ್ಲ, ಆಗ ಅವ್ರನ್ನ ಇನ್ನೂ ಹೆಚ್ಚಿಗೆ ವಿಶ್ವಾಸ ತೆಗೆದುಕೊಳ್ತೀವಿ. ನಾನ್ ಕಾಣ್ತಾ ಇಲ್ವ ಬ್ರ್ಯಾಂಡ್ ಆಗಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.